ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪುನರುತ್ಥಾನರಾದರೇಸು ಹಾಡಿರಿ ಅಲ್ಲೇಲುಯಾ. ಶಾಶ್ವತ ಜೀವ ತಂದರೇಸು ಹಾಡಿರಿ ಅಲ್ಲೇಲುಯಾ. ಹಲ್ಲೇಲುಯಾ 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 ಹಲ್ಲೇಲುಯಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ವಿಶೇಷವಾಗಿ ಜೀವಸ್ವರವನ್ನು ವೀಕ್ಷಿಸುತ್ತಿರುವ ಜೀವಸ್ವರದ ಎಲ್ಲ ಆತ್ಮೀಯ ಕುಟುಂಬಗಳಿಗೆ RRC ಧ್ಯಾನ ಕೇಂದ್ರದ ಡೈರೆಕ್ಟರ್ ಗುರುಗಳ ಪರವಾಗಿ, ನಮ್ಮ ಕನ್ನಡ ತಂಡದ ಪರವಾಗಿ ಯೇಸು ಕ್ರಿಸ್ತರ ಪುನರುತ್ಥಾನ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ. ದೇವರ ಪುನರುತ್ಥಾನದ ಶಾಂತಿ, ಸಮಾಧಾನ, ಪವಿತ್ರಾತ್ಮರ ವರಪ್ರಸಾದಗಳು ನಿಮ್ಮಲ್ಲಿಯೂ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಂತತಿ ಸಂತಾನದಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡಲಿ. ಪ್ರಭು ಯೇಸು ಪುನರುತ್ಥಾನರಾಗಿ ಸ್ವರ್ಗೀಯ ಬಲಪಾರ್ಶ್ವದಲ್ಲಿ, ಸರ್ವೇಶ್ವರನ ಬಲಪಾರ್ಶ್ವದಲ್ಲಿ ಆಸೀನರಾಗಿ ದ್ರೋಹಿಗಳು ಪಾಪಿಗಳು ಆದ ನಮಗಾಗಿ ಪವಿತ್ರಾತ್ಮರ ಸುವರಗಳನ್ನು ಸುರಿಸಿದ್ದಾರೆ. ಆಮೆನ್. ಆದ್ದರಿಂದ ಧೈರ್ಯದಿಂದಿರೋಣ. ವಿಶ್ ಯು ಆಲ್ ಅ ಹ್ಯಾಪಿ ಈಸ್ಟರ್. ಈ ಈಸ್ಟರ್ ಹಬ್ಬದ ಒಂದು ಸಂದೇಶವನ್ನು ಕೊಡಲು ನಾನು ಪ್ರಾರ್ಥನೆ ಮಾಡುತ್ತಿದ್ದಾಗ ದೇವರು ನನಗೆ ಕೊಟ್ಟಂಥ ಪ್ರೇರೇಪಣೆಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಕಾರಣ ಬೇರೆ ಬೇರೆ ವಿಧಾನದಲ್ಲಿ ಈ ಒಂದು ಪುನರುತ್ಥಾನದ ಸಂದೇಶವನ್ನು ನೀವು ಕೇಳಿರ್ತೇವೆ. ಆದರೆ ನನಗೆ ಪ್ರೇರೇಪಣೆಯಾದದ್ದು ಈ ರೀತಿ ಏನೆಂದರೆ, ದೇವರ ವಾಗ್ದಾನ, ದೇವರ ವಾಕ್ಯ ನೆರವೇರಿಯೇ ತೀರುತ್ತದೆ. ಯಾವ ಶಕ್ತಿಯಾಗಲಿ ವ್ಯಕ್ತಿಯಾಗಲಿ ಅದನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ಪ್ರಭು ಯೇಸು ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟಾಗ ಶತ್ರುಗಳೆಲ್ಲರೂ ಹಾಹಾಕಾರ ಜಯಘೋಷ ಮಾಡಿದರು, ನಮ್ಮ ಪ್ಲಾನ್ ಸಕ್ಸಸ್ ಆಯಿತು ಎಂಬುದಾಗಿ. ಆದರೆ ಅದು ಅವರ ಪ್ಲಾನ್ ಅಲ್ಲ, ಅದು ದೇವರ ಚಿತ್ತವೇ ಶತ್ರುಗಳ ಮೂಲಕ ನಡೆಸಿದರು. ಪಾತಾಳದ ಶಕ್ತಿ, ಭೂಗರ್ಭ, ಮರಣದ ದ್ವಾರಗಳು ಪ್ರಭು ಯೇಸುವನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ. ದೇವರ ಪ್ರವಾದನೆ ಅವರ ಮೇಲೆ ಇದ್ದ ಕಾರಣ ಆ ಪ್ರವಾದನೆ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಅವರು ಜೀವಕ್ಕೆಬ್ಬಿಸಲ್ಪಟ್ಟು ದೇವರ ಪ್ರವಾದನೆ ಪರಿಪೂರ್ಣವಾಗಿ ನೆರವೇರಿಸಿದರು. ಪ್ರೈಸ್ ದ ಲಾರ್ಡ್. ಇದು ನಮಗೊಂದು ವಿಶ್ವಾಸ. ದೇವರು ನಮಗೆ ಕೊಟ್ಟ ವಾಕ್ಯಗಳು, ಪ್ರವಾದನೆಗಳು ನಮ್ಮ ಜೀವಿತದಲ್ಲಿ ನೆರವೇರಿಯೇ ತೀರುತ್ತದೆ. ತಡವಾದರೂ ಕಾದಿರು, ಅದು ನಿನಗೆ ಮೋಸ ಮಾಡದು. ತಕ್ಕ ಸಮಯದಲ್ಲಿ, ಪ್ರವಾದಿ ಯೆಶಾಯನ ಗ್ರಂಥ 60ನೇ ಅಧ್ಯಾಯ ವಚನ 22ರಲ್ಲಿ, ತಕ್ಕ ಸಮಯದಲ್ಲಿ ಸೂಕ್ತ ಕಾಲದಲ್ಲಿ ಅದು ನೆರವೇರಿಯೇ ತೀರುವುದು ಎಂಬುದಾಗಿ. ಪ್ರಕಟಣಾ ಗ್ರಂಥ 1ನೇ ಅಧ್ಯಾಯ ವಚನ 17, ಭಯಪಡಬೇಡ, ನಾನೇ ಮೊದಲನೆಯವನು ಕಡೆಯವನು, ಸದಾ ಜೀವಿಸುವವನಾಗಿದ್ದೇನೆ. ಮರಣ ಹೊಂದಿದೆ ನಿಜ, ಆದರೆ ಇಗೋ ನೋಡು, ಯುಗ ಯುಗಾಂತರಕ್ಕೂ ಜೀವಿಸುವವನಾಗಿದ್ದೇನೆ. ಮೃತ್ಯುಲೋಕದ ಬೀಗದ ಕೈಗಳು ನನ್ನಲ್ಲಿವೆ. ಆಮೆನ್. ನನ್ನ ಯೇಸು ನನ್ನ ರಕ್ಷಕ, ಮರಣವನ್ನು ಗೆದ್ದು ಮೃತ್ಯುಂಜಯನಾದ ಪ್ರಭು ಯೇಸು. ಆಮೆನ್ ಎಂದು ಟೈಪ್ ಮಾಡೋಣ. ಮೃತ್ಯುಂಜಯ, ಮರಣವನ್ನು ಗೆದ್ದ ವ್ಯಕ್ತಿ ಎಂಬುದಾಗಿ. ಸದಾಕಾಲ ಜೀವಿಸುವ ದೇವರು ನಮ್ಮನ್ನು ರಕ್ಷಣೆ ಮಾಡಲು ಶಕ್ತರಾಗಿದ್ದಾರೆ. ಈ ವಾಕ್ಯವನ್ನು ಓದುವಾಗ ನನಗೆ ಪ್ರೇರೇಪಣೆ ಆದದ್ದು, ಇದೇ ರೀತಿ ದೇವರು ಮಾಡಿದ ಒಂದೊಂದು ವಾಕ್ಯವು ನೆರವೇರಿಯೇ ತೀರುತ್ತದೆ ಎಂದು ನಾವು ವಿಶ್ವಾಸಿಸಬೇಕು. ಎಸೆಕೆಲ್ ಪ್ರವಾದಿಯ ಗ್ರಂಥ 12ನೇ ಅಧ್ಯಾಯ ವಚನ 24ರಲ್ಲಿ, ಇನ್ನು ಮೇಲೆ ಇಸ್ರಾಯೇಲ್ ವಂಶದಲ್ಲಿ ಯಾರಿಗೂ ಸುಳ್ಳು ದರ್ಶನವಾಗದು, ಮೋಸದ ಕಣಿ ಇರದು. ನಾನೇ ಸರ್ವೇಶ್ವರ, ನಾನು ನುಡಿದೇ ತೀರುವೆನು, ನಾನು ನುಡಿದ ಮಾತು ನೆರವೇರುವುದು, ಇನ್ನು ನಿಧಾನವಾಗದು. ದ್ರೋಹಿ ವಂಶದವರೇ, ನಾನು ನಿಮ್ಮ ಕಾಲದಲ್ಲಿ ನುಡಿಯುವುದು ಮಾತ್ರವಲ್ಲದೆ ನುಡಿದದ್ದನ್ನು ನೆರವೇರಿಸುವೆನು. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತರು, ನುಡಿದದ್ದನ್ನು ನೆರವೇರಿಸಿಯೇ ತೀರುವರು. ಇದು ಸರ್ವೇಶ್ವರನಾದ ದೇವರ ವಾಕ್ಯ. ಇಸ್ರಾಯೇಲರು ಬ್ಯಾಬಿಲೋನ್ ನಾಡಿನಲ್ಲಿ ದಾಸತ್ವದಲ್ಲಿದ್ದಾಗ ಅಲ್ಲಿಂದ ದೇವರು ಬಿಡುಗಡೆ ಮಾಡುತ್ತಾರೆ ಎಂದು ಕಾಯುತ್ತಿದ್ದರು. ಇವರು ಕಾಯುವಿಕೆಯ ಸಮಯದಲ್ಲಿ ಅನೇಕ ಇಸ್ರಾಯೇಲರು ಮರಣ ಹೊಂದಿ ಅವರನ್ನು ಸಮಾಧಿ ಮಾಡಲಾಯಿತು. ಆಗ ಜೀವಂತರಾಗಿರುವವರು ಗೊಣಗಾಡಿದರು. ದೇವರು ನಮ್ಮನ್ನು ಬಿಡುಗಡೆ ಮಾಡುತ್ತೇನೆ ಎಂದು ಹೇಳಿದ ಮಾತು ಏನಾಯಿತು? ಅವರು ಕೊಟ್ಟ ವಾಗ್ದಾನ ಏನಾಯಿತು? ನಮ್ಮವರೆಲ್ಲ ತೀರಿ ಹೋದರಲ್ಲ,
ಯಾವಾಗ ನಾವು ಇಲ್ಲಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳುವುದು ಎಂಬುದಾಗಿ. ಆಗ ಸರ್ವೇಶ್ವರನು ಪ್ರವಾದಿ ಎಸೇಕ್ಯೇಲನ ಮೂಲಕ ಒಣಗಿ ಸತ್ತು ಬಿದ್ದಿದ್ದ ಕಣಿವೆಗಳಲ್ಲಿ ಅವರ ಗೋರಿಗಳನ್ನು ತೆರೆದು ಆ ಎಲುಬುಗಳ ಮೇಲೆ ಜೀವ ತುಂಬಿ ನರನಾಡಿ ಮಾಂಸಗಳನ್ನು ತುಂಬಿ ಜೀವಶ್ವಾಸ ಊದಿ ದೊಡ್ಡ ಸೈನ್ಯವಾಗಿ ಎಬ್ಬಿಸಿ ಹೇಳುತ್ತಾರೆ. ಎಸೇಕ್ಯೇಲ 37 ವಚನ 11-14 ನಾವು ಇದನ್ನು ನೋಡ್ತೇವೆ. ಅವರು ಮಾತನಾಡಿದ ಮಾತುಗಳು. ಆಮೇಲೆ ಸರ್ವೇಶ್ವರ ನನಗೆ ಹೀಗೆ ಹೇಳಿದರು, ನರಪುತ್ರನೇ, ಈ ಎಲುಬುಗಳೇ ಇಸ್ರಾಯೇಲಿನ ಪೂರ್ಣ ವಂಶ. ಇಗೋ ಆ ವಂಶೀಯರು, ಅಯ್ಯೋ ನಮ್ಮ ಎಲುಬುಗಳು ಒಣಗಿ ಹೋದವು, ನಮ್ಮ ನಿರೀಕ್ಷೆ ಹಾಳಾಯಿತು. ಪ್ರಭು ಯೇಸು ಸತ್ತ ಮೇಲೆ ನಮ್ಮ ನಿರೀಕ್ಷೆ ಹಾಳಾಯಿತು ಎಂದು ಶಿಷ್ಯರು ಪ್ರೇಷಿತರು ಗೊಣಗಾಡುತ್ತಿದ್ದರು. ಇವತ್ತು ನಾವು ಸಹ ಕಷ್ಟ ಸಂಕಟಗಳ ನಿಮಿತ್ತ ದೇವರ ವಿಶ್ವಾಸವನ್ನೇ ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ನಮಗೆ ಉಂಟಾಗಿರಬಹುದು. ಶಾರೀರಿಕವಾದ ರೋಗ ಬಾಧೆಗಳು, ಕಷ್ಟ ಸಂಕಟಗಳು ನಮ್ಮ ವಿಶ್ವಾಸವನ್ನು ಬೆಂಕಿಯಲ್ಲಿ ಪುಟವಿಡುವ ರೀತಿಯಲ್ಲಿ. ಆದರೆ ನಮ್ಮ ನಿರೀಕ್ಷೆ ಹಾಳಾಯಿತು ಎಂದು ಗೊಣಗುಟ್ಟುತ್ತಿರುವಾಗ, ಇಗೋ ನಮ್ಮ ಎಲುಬುಗಳು ಒಣಗಿ ಹೋದವು, ನಮ್ಮ ನಿರೀಕ್ಷೆ ಹಾಳಾಯಿತು, ನಾವು ಬುಡ ನಾಶವಾದೆವು ಎಂದು ಕೊಳ್ಳುತ್ತಿದ್ದಾರೆ. ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ನನ್ನ ಜನರೇ ನೋಡಿ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯೇಲ್ ನಾಡಿಗೆ ಸೇರ ಮಾಡುವೆನು. ಆಗ ಸರ್ವೇಶ್ವರನಾದ ನಾನೇ ಇದನ್ನು ನುಡಿದು ನಡೆಸಿದ್ದೇನೆ. ಸರ್ವೇಶ್ವರ ದೇವರಾದ ನಾನು ನುಡಿದದ್ದನ್ನೇ ನೆರವೇರಿಸುತ್ತೇನೆ, ನೆರವೇರಿಸುವುದನ್ನೇ ನುಡಿಯುತ್ತೇನೆ. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತರು. ಅಂದು ಎಸೇಕೆಲನ ಮೂಲಕ ಕೊಟ್ಟಂತ ಒಂದು ವಾಗ್ದಾನ ನೆರವೇರಿದ ರೀತಿಯಲ್ಲಿ ಪ್ರಭು ಯೇಸುವನ್ನು ಮರಣದಿಂದ, ಪಾತಾಳದ ಶಕ್ತಿಯಿಂದ ಪುನರುತ್ಥಾನಗೊಳಿಸಿದ ದೇವರ ಶಕ್ತಿ ಪರಿಶುದ್ಧಾತ್ಮರು ಇಂದು ಯೇಸುವಿನಲ್ಲಿ ವಿಶ್ವಾಸವಿಟ್ಟಿರುವ ನಾವೆಲ್ಲರೂ ಆ ಪುನರುತ್ಥಾನದಲ್ಲಿ ಭಾಗಿಗಳಾಗುತ್ತೇವೆ. ನಮಗೊಂದು ಪುನರುತ್ಥಾನದ ಜೀವನ ಉಂಟು ಎಂಬ ನಂಬಿಕೆ, ನಿರೀಕ್ಷೆಯಿಂದ ಈ ವಿಶ್ವಾಸದ ಹೋರಾಟವನ್ನು ಮುಂದುವರಿಸೋಣ. ಈ ಈಸ್ಟರ್, ಈಗ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಸ್ಟಾರ್ ಮಾತಾಡುತ್ತೆ. ಸ್ಟಾರ್ನ ನೋಡಿದವರೆಲ್ಲರನ್ನ ಯೇಸು ಹತ್ರ ಕರ್ಕೊಂಡು ಹೋಗುತ್ತೆ. ಸ್ಟಾರ್ ನೋಡಿದವರು ಬೆತ್ಲೆಹೇಮಿಗೆ ಹೋಗ್ತಾರೆ, ಹೌದಲ್ವಾ? ಈಸ್ಟರ್. ಗುಡ್ ಫ್ರೈಡೆ ಅಂದಿದ ತಕ್ಷಣ ಶಿಲುಬೆ ಚಿಹ್ನೆಯಾಗಿರುತ್ತೆ. ಶಿಲುಬೆ ಅಂದಾಗ ಏನು? ಯೇಸುವಿನ ಯಾತನೆ, ಪಾಡು, ಮರಣ, ನಮ್ಮ ಶಾಪ ಪಾಪ ಬಿಡುಗಡೆ, ನಮಗೆ ನಿತ್ಯ ಜೀವ ಲಭಿಸಿದೆ ಎಂಬುದಾಗಿ ಈ ನಂಬಿಕೆ ನಿರೀಕ್ಷೆಯಲ್ಲಿ ಇರುವಂಥ ಜೀವನ. ಆದರೆ ಈಸ್ಟರ್ ಸಂಡೇ ಸಾಧಾರಣ ಅದಕ್ಕೆ ಚಿಹ್ನೆಯಾಗಿ ಮೊಟ್ಟೆ, ಈಸ್ಟರ್ ಎಗ್ಸ್ ಅಂತ ಮೊಟ್ಟೆಗಳನ್ನ ಇಟ್ಟಿರ್ತಾರೆ. ಮೊಟ್ಟೆ ಒಡೆದು ಕೋಳಿ ಮರಿ ಹೊರಗಡೆ ಬರುತ್ತದೆ. ಮೊಟ್ಟೆ ಒಂದು ಕವಚವಾಗಿದೆ, ಅದರ ಒಳಗಡೆ ರೂಪುಗೊಳ್ಳುತ್ತಿದೆ. ತಾಳ್ಮೆಯಿಂದಿರು, ಕಾದಿರು, ಆತುರ ಪಡಬೇಡ, ನಿನ್ನ ಕಾಯುವಿಕೆ ವ್ಯರ್ಥವಾಗುವುದಿಲ್ಲ. ಆತುರಪಟ್ಟು ನಾವು ಮೊಟ್ಟೆ ಒಡೆದ್ರೆ ಒಳಗಡೆ ಮರಿ ಬರೋದಿಲ್ಲ, ಆ ಕಡೆ ಆಮ್ಲೆಟ್ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ, ಕೋಳಿ ಮರಿನೂ ಇಲ್ಲ, ಅದು ವ್ಯರ್ಥವಾಗುತ್ತದೆ. ಆದರೆ ಕಾದರೆ, ನಾವು ತಾಳ್ಮೆಯಿಂದ ಇದ್ದರೆ ಮೊಟ್ಟೆ ಅದರ ಒಳಗಿರುವ ಜೀವ ತಾನಾಗಿ ಅದರ ಚಿಪ್ಪನ್ನು ಒಡೆದು ಹೊರಗಡೆ ಬರುತ್ತದೆ ಹೊಸ ಸೃಷ್ಟಿಯಾಗಿ. ಅದರೊಳಗಿದ್ದಿದ್ದು ಹಳದಿ ಕಲರ್ ಮತ್ತು ವೈಟ್ ಲೋಳೆಗಳು, ಆದರೆ ಹೊರಗೆ ಕಂಡು ಬರುವಂಥದ್ದು ಕೋಳಿಮರಿ, ಹೊಸ ಸೃಷ್ಟಿ. ಇದು ಸಾಂಕೇತಿಕವಾಗಿ. ಹಾಗೆ ಸಮಾಧಿಯಲ್ಲಿ ಹಾಕಿ ಕಲ್ಲನ್ನು ಇಟ್ಟು ಮುಚ್ಚಲ್ಪಟ್ಟಿದ್ದರು, ಆದರೆ ಅಲ್ಲಿಂದ ಹೊರಗಡೆ ಬಂದದ್ದು ಪುನರುತ್ಥಾನದ ಶರೀರ, ಮಹಿಮೆಯ ಶರೀರ, ಸ್ವರ್ಗೀಯ ಶರೀರವಾಗಿದೆ. ಆದ ಕಾರಣ ಭರವಸೆಯಿಂದ ಇರೋಣ. ನಮಗೊಬ್ಬ ಜ್ಯೇಷ್ಠ ಸಹೋದರ ಇದ್ದಾರೆ. ನಾವು ನಂಬಿ ನಿರೀಕ್ಷೆ ಮಾಡುತ್ತಿರುವ ವಾಕ್ಯಗಳು ನೆರವೇರಿಯೇ ತೀರುತ್ತದೆ. ನಾವು ಅನ್ಯ ಜನರಂತೆ ನಿರೀಕ್ಷೆ ಇಲ್ಲದೆ ಜೀವಿಸುವವರಾಗಿರಬಾರದು. ಈ ನಂಬಿಕೆ ನಿರೀಕ್ಷೆ ಇರುವುದರಿಂದಲೇ ದೇವರು ಅವರ ಪ್ರೀತಿಯನ್ನು ಪವಿತ್ರಾತ್ಮರ ರೂಪದಲ್ಲಿ ನಮ್ಮೊಳಗೆ ಸುರಿಸಿದ್ದಾರೆ. ಯೇಸು ಹೇಳಿದರು, ಭಯಪಡಬೇಡ, ಹೆದರಬೇಡ, ಇಗೋ ನಾನು ಮರಣದ ಬಾಗಿಲನ್ನು ಹೋಗಿ ಜೀವಕ್ಕೆ ಹೊರಗಡೆ ಬಂದಿದ್ದೇನೆ. ನನ್ನ ಮುಖಾಂತರ ಬರುವವರು ಸುರಕ್ಷಿತವಾಗಿ ಅವರು ಸಹ ಹೊರಗಡೆ ಬರುವರು. ಆದ ಕಾರಣ ಪ್ರಭು ಯೇಸು ಮಾರ್ತಳಿಗೆ ಹೇಳಿದರು, ಪುನರುತ್ಥಾನವು ನಾನೇ, ಜೀವವು ನಾನೇ. ನನ್ನಲ್ಲಿ ವಿಶ್ವಾಸವಿಟ್ಟರೆ ಸಾವಿಗೆ ಈಡಾದರು. ಒಂದೊಮ್ಮೆ ಎಸೆಕೆಲ 37ನೇ ಅಧ್ಯಾಯದಂತೆ ಅವರು ಸತ್ತು ಹೋಗಿ ಗೋರಿಗಳೊಳಗಿದ್ದರು, ಅವರು ಮತ್ತೆ ಪುನರುತ್ಥಾನಗೊಳ್ಳುವರು. ಜೀವಿಸುತ್ತಾ ಇರುವ ನಾವು ಯೇಸುವಿನಲ್ಲಿ ವಿಶ್ವಾಸವಿಟ್ಟರೆ ಅವನಿಗೆ ಸಾವೇ ಇಲ್ಲ ಎಂಬುದಾಗಿ.
ದೇವರ ವಾಕ್ಯವನ್ನು ನಂಬೋಣ. ನಮಗೆ ಮುಂಚಿತವಾಗಿ ಹೋಗಿರುವ ನಮ್ಮ ಪ್ರಧಾನ ಯಾಜಕ ಜ್ಯೇಷ್ಠ ಸಹೋದರ ಯೇಸು ನಮಗೆ ಮಾದರಿಯಾಗಿದ್ದಾರೆ. ನಾನು ನಿಮಗೆ ಹೋಗಿ ಅಲ್ಲಿ ಅನೇಕ ಭವನಗಳನ್ನು ಏರ್ಪಡಿಸುತ್ತೇನೆ ಎಂಬುದಾಗಿ. ಸಾವು ಅಂತ್ಯವಲ್ಲ, ಸಾವಿನ ನಂತರ ಒಂದು ನಿತ್ಯ ಜೀವ ನಮಗಾಗಿ ಕಾಯ್ದಿರಿಸಲಾಗಿದೆ. ಇದು ಹೇಳುವಾಗ ನನಗೆ ನೆನಪಾಗುವ ಮತ್ತೊಂದು ವಚನ ಯೋಹಾನ 12:28, ಅದ್ಭುತಕರವಾದ ವಚನ. ಅಲ್ಲಿ ಪ್ರಭು ಯೇಸು ತಂದೆ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ದೇವಾ, ಮೊದಲು ನನಗಿದ್ದ ಮಹಿಮೆಯನ್ನು ನನಗೆ ನೀಡು, ನನ್ನನ್ನು ಮಹಿಮೆ ಪಡಿಸು, ನಾನು ನಿನ್ನ ನಾಮವನ್ನು ಮಹಿಮೆ ಪಡಿಸುತ್ತೇನೆ ಎಂಬುದಾಗಿ. ಆಗ ಸ್ವರ ಕೇಳಿ ಬರುತ್ತೆ, ಇಗೋ ನಾನು ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ, ಇನ್ನೂ ಹೆಚ್ಚಾಗಿ ಮಹಿಮೆ ಪಡಿಸುತ್ತೇನೆ ಎಂಬುದಾಗಿ. ಪ್ರಭು ಯೇಸು ಈ ಲೋಕದಲ್ಲಿದ್ದಾಗ ರೋಗ ಸೌಖ್ಯ, ಬಿಡುಗಡೆ, ಅದ್ಭುತ ಕಾರ್ಯಗಳು, ಸೂಚನಾ ಕಾರ್ಯಗಳ ಮೂಲಕ ದೇವರ ಶಕ್ತಿ ಸಾಮರ್ಥ್ಯ, ದೇವರ ಮಹಿಮೆಯನ್ನು ಯೇಸು ಮುಖಾಂತರ ಪ್ರಕಟವಾಯಿತು. ಶಿಲುಬೆ ಮರಣದಲ್ಲಿ ಯೇಸು ತಂದೆಯನ್ನು ಮಹಿಮೆ ಪಡಿಸಿದರು. ತಂದೆ ಹೇಳ್ತಾರೆ, ನಾನು ನಿನ್ನನ್ನು ಇನ್ನೂ ಹೆಚ್ಚಾಗಿ ಮಹಿಮೆ ಪಡಿಸುತ್ತೇನೆ. ಈಗ ಪುನರುತ್ಥಾನಗೊಂಡಾಗ ಶತ್ರುಗಳಿಗೆ ಬಾಯಿ ಮೇಲೆ ಹೊಡೆದಂಗಾಯಿತು, ಅವರ ಪ್ರಯತ್ನಗಳೆಲ್ಲ ವಿಫಲವಾದವು. ಮಹಿಮಾನ್ವಿತ ಸಿಂಹಾಸನದಲ್ಲಿ ಆಸೀನ ರೂಢರಾಗಿ ಸ್ವರ್ಗಾರೋಹಣವಾಗುವ ಪುನರುತ್ಥಾನದ ಮಹಿಮೆ ಇನ್ನೂ ಹೆಚ್ಚಾಗಿ ಮಹಿಮೆ ಪಡಿಸಿದರು. ಆದ ಕಾರಣ ದೇವರ ಮಹಿಮೆ ಯೇಸು ಕ್ರಿಸ್ತರ ಮುಖಾಂತರ ನಮಗೆ ಲಭಿಸಿದೆ. ನಾವು ಸಹ ಆ ಮಹಿಮೆಯಲ್ಲಿ ಭಾಗಿಗಳಾಗುವ ಕೃಪೆಯನ್ನು ದೇವರು ನಮಗೆ ನೀಡಿದ್ದಾರೆ. ಕರ್ತನಾದ ಯೇಸುವೆ, ಪುನರುತ್ಥಾನ ಹಬ್ಬದ ಈ ವಿಜಯೋತ್ಸವದಲ್ಲಿ, ಶಿಲುಬೆಯ ವಿಜಯೋತ್ಸವದಲ್ಲಿ ನಾವು ಭಾಗಿಗಳಾಗಿದ್ದೇವೆ. ಸೈತಾನನನ್ನು, ಪಾಪವನ್ನು, ಶಾಪವನ್ನು, ಮರಣವನ್ನು, ಪಾತಾಳ ಲೋಕವನ್ನು, ಅಂಧಕಾರ ಶಕ್ತಿಗಳ ಆಧಿಪತ್ಯವನ್ನು ನಿಷ್ಕ್ರಿಯ ಮಾಡಿ ಪುನರುತ್ಥಾನಗೊಂಡ ಪ್ರಭು ಯೇಸು ನಮಗೆ ನಂಬಿಕೆ ಮತ್ತು ನಿರೀಕ್ಷೆ, ಭರವಸೆಗೆ ಮೂಲವಾಗಿದ್ದಾರೆ. ಕೊಲೊಸ್ಸೆ 1:27 ಪ್ರಭು ಯೇಸು ನಿಮ್ಮೊಳಗಿದ್ದು ನೀವು ನಂಬಿರುವ ನಿಮ್ಮ ನಂಬಿಕೆ ನಿರೀಕ್ಷೆಗೆ ಆಧಾರವಾಗಿದ್ದಾರೆ. ಇದೇ ಒಂದು ಶ್ರೇಷ್ಠ ರಹಸ್ಯ ಎಂಬುದಾಗಿ. ನಮ್ಮೊಳಗೆ ವಾಸ ಮಾಡುವ ಪ್ರಭು ಯೇಸು ನಮ್ಮ ಈ ನಶ್ವರ ದೇಹಗಳು ರೂಪಾಂತರಗೊಂಡು ಯೇಸುವಿನ ದೇಹದಂತೆ ತೇಜೋಮಯ ಶರೀರವಾಗಿ ಮಾರ್ಪಟ್ಟು ನಾವು ಸ್ವರ್ಗೀಯ ಸ್ವಾಸ್ಥ್ಯಕ್ಕೆ ಹಕ್ಕು ಬಾಧ್ಯಸ್ಥರಾಗುವಂತೆ ಪವಿತ್ರಾತ್ಮರು ನಮ್ಮನ್ನು ರೂಪಾಂತರಗೊಳಿಸುವವರಾಗಿದ್ದಾರೆ. ಯೇಸುವನ್ನು ಮರಣದಿಂದ ಜೀವಕ್ಕೆಬ್ಬಿಸಿದ ಅದೇ ಪವಿತ್ರಾತ್ಮರ ಶಕ್ತಿ ನಮ್ಮ ಒಂದೊಂದು ದೇಹಾತ್ಮಗಳನ್ನು ಉಜ್ಜೀವನಗೊಳಿಸಲಿ. ರೋಗಗ್ರಸ್ತವಾದ ಅಂಗಾಂಗಗಳು, ಮರಣಕ್ಕೆ ಹೋಗುತ್ತಿರುವ ಶರೀರಗಳು ಪವಿತ್ರಾತ್ಮರ ಅಭಿಷೇಕದಲ್ಲಿ, ಯೇಸುವಿನ ನಾಮದಲ್ಲಿ ಹೊಸ ಜೀವವನ್ನು ಪಡೆದುಕೊಂಡು ಯೇಸುವಿಗೆ ಸಾಕ್ಷಿಗಳಾಗಿ ಮಾರ್ಪಾಡಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ವಿಶ್ ಯು ಆಲ್ ಹ್ಯಾಪಿ ಈಸ್ಟರ್. ನಮ್ಮ ನಂಬಿಕೆ ನಿರೀಕ್ಷೆ ವ್ಯರ್ಥವಲ್ಲ, ಅದು ಖಂಡಿತವಾಗಿ ನೆರವೇರಿಯೇ ತೀರುವುದು. ನಾವು ಪುನರುತ್ಥಾನದ ಮಕ್ಕಳಾಗಿದ್ದೇವೆ. ಥ್ಯಾಂಕ್ ಯು.